ಮಾಡಮ್ಮ, ಆಯ್ ರೈಸ್ ಮಾಡಿ. ಮಾಡ್ಕೊಂಡು ವಿಡಿಯೋ ಆಗಿತ್ತು ಆಗ್ತಿಲ್ಲ. ಇದು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಜಾಯ ಮಾಡ್ತಿದೀವಿ. ನಮ್ಮ ದೊಡ್ಡಮ್ಮ ಕಜಾಯ ಮಾಡ್ಕೊ ಕೊಡ್ತಾರೆ ನಮಗೆ. ಯಾಕಂದ್ರೆ ನಮ್ಮ ದೊಡ್ಡಮ್ಮನ ತಂಗಿ ಅಂದ್ರೆ ನಮ್ಮ ಅಮ್ಮಂಗೆ ಕಜಾಯ ಮಾಡಕ್ ಬರಲ್ಲ. ಅದಕ್ಕೆ ನಮ್ಮ ದೊಡ್ಡಮ್ಮ ಅವ್ರ ಗಂಡನ ಮನೆಗೆ ಹೋಗಿ ಕಲ್ತ್ಕೊಂಡು ಬಂದೈತೆ ಕಜಾಯ ಮಾಡೋದನ್ನ. ಇವ್ರ ಅಪ್ಪನ ಮನೇಲಿ ಏನೋ ಕಲ್ಸೇ ಇಲ್ಲ ಇವ್ರಿಬ್ರಿಗೆ. ಗಂಡನ ಮನೆಗೆ ಹೋಗಿ ಕಲ್ತ್ಕೊ ಬಂದವ್ರೆ. ನಮ್ಮ ಕಡೆ ಕಜ್ಜಾಯನೇ ಮಾಡೋಣ, ಏನು ಕಲಿಸ್ತಾರೆ? ನೀನ್ ಏನ್ ಸುಮ್ಮನೆ ಹೋಗಪ್ಪ, ನಿನ್ ಜೀವನ ನೀನ್ ನೋಡ್ಕೊ. ದೊಡ್ಡ ಸೌಟ್ ಬೇಕಾ ಸಣ್ಣ ಸೌಟ್ ಬೇಕಾ? ಮಾಮೂಲಿ ಸೌಟೆ ಕೊಡಿ. ಬೇಕಾ? ಯಾವ್ದಾದ್ರು ಸೌಟು ಎಲ್ಲರ ಮನೆಯಲ್ಲಿ ಮುದ್ದೆ ಥರ ಮಾಡಿ ತಟ್ಟಿ ಹಾಕ್ತಾರೆ. ನಮ್ಮ ದೊಡ್ಡಮ್ಮವ್ರ ಮನೇಲಿ ದೋಸೆ ಥರ ಒಯ್ತಾರೆ. ನಿಮ್ ಗಂಡ ನಮ್ಮ ಪವಿ ನೋಡಿ ನೆಗಾಡಿ ನಿಮ್ಮ ಗಂಡನ ಮನೇಲಿ ಯಾಕಮ್ಮ ಕಜ್ಜಾಯ ಮಾಡಲ್ಲ? ನಮ್ಮ ಕಡೆ ಎಲ್ಲ ಮಾರ್ನಮಿ ಹಬ್ಬಕ್ಕೆ ನಾನ್ ವೆಜ್ ಮಾಡ್ತೀವಿ. ನಮ್ಮ ದೊಡ್ಡಮ್ಮವ್ರ ಕಡೆ ವೆಜ್ ಮಾಡ್ತಾರೆ. ಅದಕ್ಕೆ ನಮ್ಮ ದೊಡ್ಡಮ್ಮ ಕಲ್ತ್ಕೊಂಡೈತೆ ಕಜ್ಜಾಯ. ನಮ್ಮಮ್ಮ ಮಟನ್ ಸಾರು ಕಲ್ತ್ಕೊಂಡೈತೆ. ಗಟ್ಟಿಗೆ ಆಯಿತು. ಗಟ್ಟಿಗೆ ಆರೋದ್ಮೇಲೆ ಗಟ್ಟಿಗೆ ಆಯ್ತದೆ. ಗಟ್ಟಿಗಾದ್ರೆ ಉಯ್ದು ತೆಳ್ಳಗೆ ಬರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಪಾಕ ಹಂಗೆ ಇಕ್ಬಿಡಿ. ಹಾಂ, ನಾಳೆ ಬಂದು ತೊಟ್ಟು ಕಜ್ಜಾಯ ಮಾಡ್ಕ. ಅದೇ ಮುದ್ದೆ ಥರ ಮಾಡ್ಬಿಟ್ಟು ಇಷ್ಟಲ್ಲೇ ತೊಟ್ಟದು. ಇದೇ ಗಟ್ಟಿಗಾದ್ರೆ ತಟ್ಟೋದು. ಇವಾಗ ಆರಿದ್ಮೇಲೆ ಎಣ್ಣೆಗೆ ಹಾಕ್ಬೇಕಾ? ಇವಾಗ ಹಾಕ್ತೀನಿ. ಎರಡು ಹಾಕ್ತೀನಿ ನೋಡ. ಗಟ್ಟಿನೇ ಆಯ್ತಾ? ನೀರು ಹಾಕಿದ್ರೆ ತೆಳಗಾಯ್ತದ? ನೀರು ಹಾಕಿ ನೀರು ಹಾಕಂಗೆ ಇಲ್ಲ. ಇನ್ನು ಹಾಕಂಗೆ ಇಲ್ಲ ನೀರು. ನಮ್ಮಮ್ಮ ಎಳ್ಳು ಹಾಕೈತೆ ಒಂದು ಅರ್ಧ kg. ಎಲ್ಲವೂ ಶಾಸ್ತ್ರಕ್ಕಿಂತ ಶಾಸ್ತ್ರವಾಗೈತೆ. ಇದು ಎತ್ತದು ನೋಡೋಣ, ಅದು ಹೆಂಗೆ ಹಾಕ್ತಾರೆ. ಇದು ಸಾಕು, ಇದು ದೊಡ್ಡಬೇಕಾಯ್ತದು. ಸಾಕು, ಅದೇ ಬಿಡಿ. ಕಾದದ ಯಾವಾಗ ಬರ್ತಿಲ್ಲ. ಒಂದು ಹನಿ ಹಾಕಿ ನೋಡ್ರಿ ಕಾದದ ಹೆಂಗೆ ಅಂತ. ಸ್ಪೂನ್ ಐತೆ. ಏನು ಬೇಕು? ತಟ್ಟೆ ಇದನ್ನೇ ಇತ್ತು. ಬೇಡ, ಅದು ತಡೀರುವ ನೋಡಿ. ಕಾದಿಲ್ಲ ಅನ್ನಿಸ್ತದೆ. ಕಾದಿಲ್ಲ. ಈಗ ಜೋರಾಗಿ ತೂತ ಮಾಡಲ್ವಾ? ಮಾಡೋದು ಹೆಚ್ಚಾಗಿದೆ. ತೊಳಿ. ಅಮ್ಮ ಇದು ಕಜ್ಜಾಯ ಹಾಕಕ್ಕೆ ಡಬ್ಬಿ ಕೊಡು. ಪ್ಲಾಸ್ಟಿಕ್ ಎಲ್ಲ ಕೊಡ್ಬೇಡ. ತಿನ್ನಂಗೈತೈತೆ. ಲಕ್ಷ್ಮಿಗೆ ಎತ್ತಿಟ್ಬಿಟ್ಟು ತಿಂದು ಫಸ್ಟ್ ಮಾಡೋಣ. ತಿನ್ನೋದೇನು ಅರ್ಜೆಂಟ್. ಅಷ್ಟರಲ್ಲಿ ಎಷ್ಟು ಮಾಡ್ಬೋದು ಕಜ್ಜಾಯ? ಎಷ್ಟಾಯ್ತು? ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಎಷ್ಟಾಯ್ತವ ಯಾರಿಗೆ ಗೊತ್ತು? ಓದಂಗೆ ನೋಡ್ಕೊಳ್ಳಿ. ತೆಳ್ಳಗೂ ಇರಿ. ವಾ, ಬೋಂಡ್ ಆದಂಗೈತೈತೆ. ಇನ್ನೂ ತೆಳ್ಳಗಾಗುತ್ತೆ. ಏನಾಗಲ್ಲ. ಬೆಂದೈತ ಅದು? ಇನ್ನ ಇಲ್ಲ. ಬೆಂದಲೇ ಮತ್ತೆ ನಿಮ್ಮನೇಲಿ ಇನ್ನ ಕಪ್ಪಗಿತ್ತು. ನಮ್ಗೇಮ ಬೇಗ ಎತ್ತು. ಅವತ್ತು ನಾವು ಹೈರಾಣ ಮಾಡ್ಕೊಂಡು ಮಾಡ್ದು. ಏನು ಮಾಡ್ಕೊಂಡು? ಹಾಂ, ತೆಳ್ಳಗಾಯ್ತು ಅಂದ್ಬಿಟ್ಟು ಇದಾಯ್ತು ರವೆನ. ಹಾಂ, ಇದು ಯಾಕೆ ನಿಮ್ಮ ಮನೇಲಿ ಗಟ್ಟಿನೇ ಆಗಿದೆ ಹೋಗತ್ತೆ. ಫಸ್ಟ್ ಕಜ್ಜಾಯ ನಮ್ಮ ಮನೆಯಲ್ಲಿ ಪೂರ್ತಿಯಿಂದ ಬೇಯಿಸಿರೋದು. ಇಷ್ಟು ದಿವಸ ಏನು ಮಾಡ್ತಿದ್ದೋ ಗೊತ್ತಾ? ಮುಜ್ಜೆ ಆಂಟಿ ಅವ್ರ ಮನೇಲಿ ಕಜ್ಜಾಯ ಮಾಡಿ ಇಟ್ಕೊಟ್ಟಿರೋರು.
ಹೌದಾ ಅಂದ್ರೆ ಒಂದೊಂದ್ ದಿವಸ ಕೊಡೋರು ಜಾಸ್ತಿ ಮಾಡಿದಾಗ 1-2 ಸತಿ ಕೊಟ್ಟೋರೇನೋ 1-2-3 ಸತಿ ಕೊಟ್ಟೋರೆ. ಸ್ಟಾಪ್ ಬಾಕ್ಸ್ ಎಷ್ಟಪ್ಪ ಬಾಕ್ಸ್ 10 ಮಾಡ್ಕೋಬೋದಿತ್ತು. ಅದು ತಟ್ಕೊಂಡು ಬಿಡವು. ಉಂಡೆ ಆಗುತ್ತೆ. ಅಗ್ಲಗ್ ಉಯ್ಬೇಕಾದ್ರೆ ತಪ್ಪೆ ಆಗುತ್ತೆ. ಇದು ಗಟ್ಟಿಗಾಯ್ತು ಕಣೆ. ಸೌಟ್ಗೆಲ್ಲ ಅಂಟ್ಕೋದೈತೆ. ಪ್ರೆಸ್ ಮಾಡಿ ಭಾರಿ ಕಷ್ಟ. ಒಂಚೂರು ಸರಿಯಾಗಿ ಬರಲಿಲ್ಲ ಅಂದ್ರೆ ಪಾನ್ಕ ಮಾಡಿದ್ದೆಲ್ಲ ವೇಸ್ಟ್ ಇದೆ. ನಮ್ಮ ಮನೆ ಪಕ್ಕದಾಗ ಬರ್ದನೆ ಉಡುಡಿಯಾಗಿ ಮೇಕೆ ತಿಕ್ಕಿ ಬಿಸಾಕಿದ್ವಿ. ಇದೇನಿಲ್ಲ ಗಟ್ಟಿಗಾದ್ರೆ ಕೊಟ್ಟಿಗೆ ಬರ್ಬೋದು. ಗಟ್ಟಿಗೆ ಆಯ್ತಾರ ಇದು ಇನ್ನೊಂಚೂರು ತೆಳ್ಳಗಿರ್ಬೇಕಾಯ್ತು. ನಮ್ಮನೆ ತೆಳ್ಳಗಾಯ್ತು ಫಸ್ಟು, ಆಮೇಲೆ ರವೆ ಹಾಕ್ಬಿಟ್ವಲ್ಲ ಗೊತ್ತಾಗ್ತದೆ ಗಟ್ಟಿಗಾಯ್ತು. ಇವಾಗ ನೀವಿಬ್ರು ಹೇಳ್ರಿ, ನೀವು ನಿಮ್ಮ ಅಪ್ಪನ ಮನೇಲಿ ಏನೇನು ಅಡುಗೆ ಕಲ್ತಿದ್ದೀರಾ ಅಂತ. ನಾನಂತೂ ನಮ್ಮ ಮನೇಲಿ ನಾನು ಏನು ಕಲ್ತಾ ಇಲ್ಲ ಬಿಟ್ಟು ನಿಮ್ಮ ಅಮ್ಮನಿಗೆ ಹೇಳ್ಬೇಕು ಅಂತ ಕಲ್ತದ್ದು. ನೀನೇನೇನು ಕಲ್ತಿದ್ದೀಯಮ್ಮ ನಿಮ್ಮ ಅಪ್ಪನ ಮನೇಲಿ? ರೊಟ್ಟಿ ಹಾಕೋದು, ಮುದ್ದೆ ಮಾಡೋದು ಎಲ್ಲ ನಿಮ್ಮ ಅಮ್ಮನೇ ಮಾಡೋದು. ನಾನೇನು ಜಾಸ್ತಿ ಮಾಡೇ ಇಲ್ಲ. ಏನಪ್ಪ ಅಪ್ಪ ನೀನ್ ಸುಮ್ಮನೆ ಇರಪ್ಪ, ನಿನ್ ಪಾಡಿ ನಿನ್ ಜೀವನ ನೋಡ್ಕೊಂಡು ಮಾತಾಡಿಸ್ಬೇಡ ನಮ್ನ. ನಾನ್ ನಮ್ಮ ಅಪ್ಪನ ಮನೇಲಿ ಕೆಟ್ಟ ಮಾತಾಡೋದು ಕಲ್ತಿದ್ದೀನಿ. ಎದ್ರು ಮಾತಾಡೋದು ಕಲ್ತಿದ್ದೀನಿ. ಎಲ್ಲಮ್ಮ ಕಾಣಿಸ್ತದೆ. ಸುಮ್ಮನಿರು, ಕೆಟ್ಟ ಮಾತಾಡ್ಬೇಡ. ನಮ್ಮ ಮನೆ ಹತ್ರ ಎಷ್ಟು ದೊಡ್ಡ ಹೆಗ್ಣ ಐತೆ. ನಾವು ಹೆಗ್ನಳ್ಳಿಲಿದ್ದೀವಿ, ಅದಕ್ಕೆ ಹೆಗ್ಣ ಐತೆ. ಬಾಕ್ಲಾಕಪ್ಪ ಬೇಗ. ದೊಡ್ಡ ಹೆಗ್ಣ ಮೆಟ್ಲು ಮೇಲೆ ಮೇಲ್ಗಡೆ ಮನೆಯವರಿಂದ ನಮ್ಮ ಮನೆಗೆ ಬರ್ತೈತೆ. ನಮ್ಮ ಅಡುಗೆ ಮನೆ ಒಂದು ಬಾಕ್ಲಿರ್ಬೇಕಿತ್ತು, ಅದ್ರ ಡೋರ್ ಇರ್ಬೇಕಿತ್ತು. ಅಡ್ಗೆ ಮನೆ ಬಾಗ್ಲ ಹಾಕೊಂಡು ಅಡ್ಗೆ ಮಾಡ್ಬೇಕಾಯ್ತು. ಗಟ್ಟಿಗಾಯ್ತು ಕಣೆ ಕಣೆ ಮಾಡ್ಬೇಕು ಅಲ್ವಾ? ಪೂರಿ ಏನ್ ಮಾಡಕ್ಕಾಗಲ್ಲ, ಹಾಕ್ರಿ ನಾನು ತಿಂತೀನಿ. ಹೆಂಗಿದ್ರು ನಾನು ತಿಂತೀನಿ. ತೊಟ್ಟದೆ ತೊಟ್ರಿ ಆಗುತ್ತೀನಿ. ಅಮ್ಮ ಈ ಒಬ್ಬಟ್ಟು ತೊಟ್ಟ ಪೇಪರ್ ತಂದಿದ್ದಲ್ಲ ಎಲ್ಲಮ್ಮ? ಅದ್ರಲ್ಲ ಆಗಲ್ಲ. ಬಾಳೆ ಅದು ಬೇರೆ ಇದು ಬೇರೆ. ಬಾಳೆ ಎಲೆ ಬೇಕಾ? ಮನಿ ಪ್ಲಾಂಟ್ ಎಲೆಲ್ಲೂ ತೊಟ್ರಿ. ಬಟ್ಟೆ ಆಯ್ತಂತ ತೊಟ್ಬೇಕು ನೋಡಿ. ಇದಕ್ಕೂ ಗಟ್ಟಿಗೈತಲ್ಲ, ಅದಕ್ಕೆ ಮಂದ ಪೂರಿ ಬೋಂಡ ಪೂರಿ ಪೂರಿ ಬಂದ. ತುಪ್ಪನೇ ಹಾಕ್ಲಿಲ್ಲ ಅದಕ್ಕೆ? ಎಷ್ಟು ಚೆನ್ನಾಗಿ ಡುಮ್ ತೊಟ್ರಿ. ಆ ಥರದ್ದು ಇದ್ರಲ್ಲಿ ಒತ್ತಬೇಕನ್ಸುತ್ತೆ. ತೂತ ಐತಲ್ಲ, ಅದು ಎತ್ಕೊಬ ಹೋಗು. ಪಲ್ಯ ಮಾಡ್ತೀವಲ್ಲ ಅದನ್ನ ಎಲ್ಲ ಬರಲ್ಲ ಕನಸು. ಎತ್ತಕ್ಕೆ, ಅದು ಅಮುಕಕ್ಕೆ ತೊಟ್ಟು ಹಾಕ್ಬಿಡ್ರೆ ಈಗ ಆಗುತ್ತಲ್ಲ, ಮಾಡ್ಬೋದು. ನನಗೆ ತೊಟ್ಟಬೇಕು. ತೊಟ್ಟಕ್ಕೆ ಬರುತ್ತಾ? ಅದು ಆರ್ಬೇಕಲ್ಲ ಬಿಸಿ. ಫ್ರಿಜ್ಜಲ್ಲಿ ಕ್ರೀ ಫ್ರಿಜ್ಗೆ ಕಟ್ಟಿ. ಒಂದು ತಪ್ಪಲೆಗೆ ಹಾಕ್ಬಿಟ್ಟು ಸ್ಟೀಲ್ಗೆ ಹಾಕು, ಪ್ಲಾಸ್ಟಿಕ್ ಹಾಕ್ಬಿಡ. ಆಮೇಲೆ ಅಷ್ಟರಲ್ಲಿ ಮುದ್ದೆ ಮಾಡು, ಊಟ ಮಾಡ್ಬಿಟ್ಟ ಹಾಕಿದ್ರಾಗುತ್ತೆ. ನೋಡ ಒಂದು ಡ್ರೈ ಆಗಂತ ಮಾಡಿ ನೋಡ. ಫ್ರಿಜ್ಗೆ ಇಕ್ಕಿದ್ರೆ ಬೇಗ ತಣ್ಣಗಾಗುತ್ತೆ. ಮೇಲ್ಗಡೆ ಇಕ್ಬಿಡು ಐಸಲ್ಲಿ, ಫ್ರೀಸರಲ್ಲಿ ಹಾಕಿರು ನೋಡೋಣ. ಅರ್ಧ ಫ್ರಿಜ್ಜಲ್ಲಿ ಇಕ್ರಿ, ಅರ್ಧ ಆಚೆ ಇಕ್ರಿ. ಊಟ ಮಾಡೋಷ್ಟೊತ್ತಿಗೆ ಯಾವ ತಣ್ಣಗಾಗಿರುತ್ತೆ ನೋಡೋಣ. ನೋಡೋಣ ಹಂಗಾರೆ ತಿನ್ಕೋಬೋದಾ? ನಿಮ್ಮ ಮನೆ ದೇವ್ರಿಗೆ ಮಾಡಿದ್ರೆ ತಿನ್ಬೋದಾ ಆಂಟಿ? ತಿನ್ಬೇಡ ಕಣಮ್ಮ, ದೇವ್ರು ಮಾಡ್ಬೇಕಲ್ಲ. ಇಲ್ಲಿ ಹಿಂಗೆ ಬರ್ಬೇಕು. ಮುಂದಿನ ವರ್ಷ ಮಾಡಿ ಬಿಡಮ್ಮ. ತೆಳ್ಳಿಗೆ ಚೆನ್ನಾಗೈತೆ ನೋಡಕ್ಕೆ. ಲೇ ಬಿಡೆ, ತೊಟ್ಟಿರ ಆಗುತ್ತೆ. ಎಲ್ಲನೂ ಆತ ಫ್ರಿಜ್ಗೆ ಹಾಕ್ರಿ. ಅದು ಒಂದು ಸ್ವಲ್ಪ ಇದಾಗ್ಲಿರು ಹಾಕೊಂಡು ಅಷ್ಟೊತ್ತಿಗೆ ಮುದ್ದೆಗೆ ಇಕ್ಕಮ್ಮ. ನೋಡಿ ಆರೋದು ಗಟ್ಟಿಗಾಗುತ್ತೆ ನೋಡಿ. ಅಲ್ಲೊಂದು ಸೀತೆ ಐತೆ ನೋಡ್ರಿ, ಅದ್ರೊಳಗಡೆ ಒಂದು ಸೀತೆ ಐತೆ, ಎತ್ತಾಕ್ರಿ ಶಿಶಿರಾಂಟಿ. ಒಂದು ಸೀದೋಗಿದೆ ಪೀಸು. ಕಟ್ ಮಾಡ್ಕೊಡ್ಲೇದ?
ತೊಳಿಬೇಕಾ ಅದನ್ನ? ಕೋಡೆ ಏನಾದ್ರು ನೋಡೋಣ ಹಂಗ ಇಷ್ಟ ಆಗಲ್ಲ ಏನಕ್ಕೆ ನೀರು ಚೆಲ್ಲ ಮನೇಲೆ ಕೊಡ್ತೀನಿ ಬಿಡು ಅಯ್ಯ 28 ನೀರ್ ಬೇಕಲ್ಲ ಗೊತ್ತಾಗ್ತ ನೀವ್ ಹೆಂಗ್ ತೋರ್ಸಿದ್ರಿ? ನಾವು ಸುಮ್ಮನೆ ದಬ್ಬೆ ಮೇಲೆ ತೊಟ್ಬಿಟ್ಟು ಬಿಡವು. ಬಿಟ್ರ ನೀವು ಹಂಗೆ ನಿಯಮ ಅಂತಾರೆ ಹೇಳಿದ್ದವ ಅಜ್ಜಿ. ಬಟ್ಲಗ್ ನೀರು ಲೋಟ್ ಬಟ್ಲಗ್ ನೀರು ಹಾಕೊಂಡ್ ಕೊಡಮ್ಮ. ನೀವು ಇದು ಬೆಡ್ತಳಿಲಿ ಒಡೆ ತಟ್ತಾರಲ್ಲ ಹಂಗ್ ತಟ್ತಿದ್ದೀರಾ ಹಂಗಂದ್ರೆ? ಅಪ್ಪ ಅದು ಎತ್ಕೊಬ್ರಮ್ಮ ಫ್ರಿಜ್ಜಲ್ಲಿ ಇರೋದ? ಇಷ್ಟು ಬೇಗ ಆಗುತ್ತೆ. ನೀವು ಫಸ್ಟ್ ಎಷ್ಟು ವಯಸ್ಸಿದ್ದಾಗ ಕಜ್ಜಾಯ ಮಾಡಿದ್ದು ಜೀವನದಲ್ಲಿ? ಇನ್ನೂ ಆಗ್ಬೇಕು. ಬರುತ್ತಲ್ಲ ಬರುತ್ತೆ. ನೀರು ಇದು ಮಾಡ್ಬೇಡ ಜಾಸ್ತಿ, ಚಿಟ್ರ ಚಿಟ್ರ ಅನ್ನತ್ತ ಮೇಲೆ ತೂತ ಮಾಡ್ರಿ. ಬರುತ್ತೆ. ಅಲ್ಲ ನೀರು ಹಾಕಿದ್ನಲ್ಲ ಇದಾಗಿ ಅದು ಕೋಲ್ಡ್ ಆಗಿ ಬಿಸಿ ಅದಲ್ಲ. ಇಲ್ಲ ಅಂದ್ರೆ ಎಣ್ಣೆ ಸಾವಿರ್ಬಿಟ್ಟು ತೊಟ್ಟು ಹಾಕಿದ್ರೆ ಬರ್ತದ. ನಾವು ಹಂಗೆ ಮಾಡಿದ್ದು. ದೋಸೆ ಹಾಕ್ತಿವಲ್ಲ ಆ ದೆಬ್ಬೆ ಮೇಲೆ ಎಣ್ಣೆ ಸಾವಿರ್ಬಿಟ್ಟು ಅದ್ರಲ್ಲಿ ಹೆಜ್ಜಮ್ಮ, ಅದನ್ನ ಹೆಜ್ಜಮ್ಮ. ಸುಡುತ್ತೆ ಕಣಮ್ಮ, ಬೇಡ ಅದು ಸುಡುತ್ತೆ ಅಂತ. ನಮ್ಮಮ್ಮ ನಿಂಜ ಟೆಕ್ನಿಕ್ ಮಾಡ್ತೈತೆ. ಹಾಕದನ್ನ ನೋಡೋಣ. ಸ್ಪೂನಲ್ಲಿ ಮ್ಯಾಗಿ ಸ್ಪೂನ್ ಎತ್ಕೊಂಡು ಕೆರೆಯೋದು ಕೆಳಗಡೆ ಬಿಡ್ದುರ್ಸೋದು. ಆಯ್ತು ಬಿಡ್ಬೇಕು. ಎಣ್ಣೆ ಸಾಕು ಜಾಸ್ತಿ. ದೋಸೆ ಮಾಡಿ ಅಕ್ಕಿ ಹಸಿಟ್ಟು ಹಾಕಿರ ಅದು ಬೇಯೋದು ಬೇಡ ಪಾಕದಲ್ಲಿ. ಇದಿನ್ನ ಗಟ್ಟಿಗಾಯಿಲ್ವಾ? ರವೆ ಹಾಕ್ಬಿಟ್ರೆ ದೊಡ್ಡಮ್ಮ ಇದಕ್ಕೇನೆ ಗಟ್ಟಿಗಾಗುತ್ತೆ ಇನ್ನೂ ಸ್ವಲ್ಪ. ಅವಾಗ ಇನ್ನೂ ಅಕ್ಕಿ ಇದ್ದಿದ್ರೆ ಗಟ್ಟಿ ಆಗೋದು, ತೊಟ್ಟಕ್ಕೆ ಚೆನ್ನಾಗಿ ಬರೋದು ಅಲ್ವಾ? ಕಜ್ಜಾಯ ಬಾರಿ ಡೇಂಜರ್. ನಮ್ಮಮ್ಮ ಬೋಂಡ ಮಾಡ್ತಾವ ಕೈಯಲ್ಲೇ ಬಿಡ್ತಾ ಇರ್ತಾರೆ. ಕೈಲು ಬರಲ್ಲ. ಬಂತು, ಸೂಪರ್ ಆಗಿ ಬಂತು, ಚೆನ್ನಾಗೈತೆ. ಹೀಗೆ ಮಾಡ್ರಿ. ಬಾಳೆ ಎಲೆಲ್ಲ ಚೆನ್ನಾಗಿ ಬರುತ್ತೆ. ಅವಾಗ ಎಲೆನೇ ಬಿಡ್ಬೋದು ಎಣ್ಣೆ ಒಳಗಡಿಕೆ. ಅಂಟಿಸಿರ್ಲಿಲ್ಲ. ಬಾಳೆ ಎಲೆ ಎಲ್ಲ ಐತಮ್ಮ ನಮ್ಮ ಮನೇಲಿ. ನಮ್ಮ ನನ್ನ ರೂಮ್ಗೆ ಹೋಗಿ ಬಾಳೆ ಎಲೆ ಹುಡುಕ್ತೈತೆ. ಬಾಳೆ ಎಲೆ ಹುಡುಕ್ತಿದ್ಯಮ್ಮ? ಏನೋ ಪೇಪರ್ ಮಾಡಿದ್ದೆ. ಒಬ್ಬಟ್ಟು ತಟ್ಟೋ ಪೇಪರ್ ತಂದಿದ್ದೆ ನಾನು. ಒಬ್ಬಟ್ಟು ವಡೆ ತಟ್ಟೋದು ಒಂಥರ ಅಶ್ನು ಕಲರ್ ತರದ್ದು. ಅದಕ್ಕೆ ಅವ್ರ ಮೇಲೆ ತಟ್ತಾರಾ? ಹೋಗಿ ಮಚ್ಚಾಕ ಸೀದೋದ್ರೆ ನೋಡಿ. ಸ್ವಾಮಿ ಎಣ್ಣೊಳಿ ಕೈಗೆ ಹಾಕ್ಬಿಟ್ಟಿಯ. ಸ್ವಲ್ಪ ತೆಗಿಬೇಕೇನೋ. ನಾನು ಕಜ್ಜಾಯ ಮಾಡ್ತಿರೋದು ಈ ಥರ. ಅಮ್ಮ ಹೆಂಗೆ ಹಿಡ್ದಿದ್ಯಾ ನೋಡಿ ಫೋನು.
ಇವಾಗ ಇದನ್ನ ಹೆಂಗ್ ಬಿಡ್ಸೋದ್ರ ಒಗಡಿಕೆ ನಂಗೆ ತಿನ್ನಂಗೆ ಆಯ್ತೈತಿ ಇದು ನೋಡಿ. ತಿಂದಿದ್ಯಾ ಚೆನ್ನಾಗಿರೋ ಚಿಕನ್ ಅಂದ್ರೆ ಬರಲ್ವಂತೆ ನೋಡು. ನನ್ನ ಬಟರ್ ಪೇಪರ್ ಟೆಕ್ನಿಕ್ ಫೇಲ್ ಆಯ್ತು. ಸೌಮ್ಯ ಎತ್ತಾಕ್ರಿ ಏನಂದ್ರೆ ಒಳಗೆ ಹಾಕ್ಬಿಡ್ಲ ಗೋಲ ಸುಮ್ಮನೆ ಎಲ್ಲ ಆಳೋದು ಗಟ್ಟಿಗೆ ಕೊಟ್ಟಾರ. ಫ್ರಿಡ್ಜಿಗೆ ಹಾಕ್ಬಿಟ್ರೆ ಮುದ್ದೆ ಥರ ಆಗುತ್ತೆ. ಎಣ್ಣೆ ಹಾಕ್ಬಿಟ್ಟು ಕಟ್ಟಿ ಎಲ್ಲ ಹೀರ್ಕೊಳಕ್ಕೆ ಗಟ್ಟಿ. ಚೆನ್ನಾಗಿ ಬಂದೈತೆ. ಇಬ್ರು ಈ ಕಡೆ ತಿರುಗಿ. ಗೊತ್ತಿಲ್ಲ. ಅದು ಹಸಿ ಹಸಿ ತಿನ್ಬೋದಾ? ಏಯ್ ಏನು ಅದೇನು ಸಿಹಿ ಅದು ಏನಾಗುತ್ತೆ. ತಿನ್ಬೋದು ಹಂಗಂತ ತಿಂದಿಯ ಪೂಜೆಗೆ ನಿಮ್ಮ ಮಕ್ಳು ತಿಂದ್ರೆ ಏನಾಗತ್ತವ? ಮಕ್ಳ ತಿನ್ನಕ್ಕೆ ತಾನೇ ಮಾಡ್ತಿರೋದು. ಈಗ ಇದ್ರಲ್ಲೇ ಹೆಚ್ಚು ಮಡಿಕೊಳ್ಳಿ ಅಂತ ಅವು ಕೊಟ್ಟು ತಿನ್ಕೊಂಡು ಹಂಗೆ ಮಾಡೋಣ. ತೆಳ್ಳಗೆ ಎಣ್ಣೆ ಹಾಕ್ಬಿಟ್ಟು ನಾಡಿಗೆ ತೊಟ್ಟನು ಇವಾಗ ಮಾಡಿದ್ರೆ ತಿನ್ಬೋದಂತೆ ಏನಂದ್ರೆ ತಿನ್ಕೊ ತಿಂದ ತಿನ್ನಿ. ಸುಗಮ ಮಾಡ್ಕೊಳ್ತಾರೆ ಅವಳು ತೊಡ್ತಾಳೆ. ಇದನ್ನೇ ಎತ್ತಿಕ್ಕು. ಅದು ನೋಡಿ ಚಿಕ್ಕ ಹುಡುಗಿ ಹೆಂಗೆ ಆಡ್ತಾಳೆ ಅಂತ ಮನ್ಸಿಂದ ಯಾವಾಗೂ ಚಿಕ್ಕವರಾಗೆ ಇರಬೇಕು. ಸುಮ್ಮನೆ ಪಾತ್ರೆಗಳು ಎಷ್ಟೊಂದಾದ್ರು ನೋಡಿ ಬೆಳಗ್ತು ನಮ್ಮಮ್ಮ ಶಕ್ತಿಗೈತೆ. ಬೆಳಗ್ತಾಳೆ ನೋಡ್ ಮಕ್ಳಿಗೆ ಒಂದು ಪಾತ್ರೆ ಬೆಳಗಾಳಕ್ಕೆ ಹೇಳು. ಒಂದು ಪಾತ್ರೆ ಬೆಳಗಾಳಕ್ಕೆ ಇದೆಲ್ಲ ನಾನೇ ಉಜ್ಜಿದ್ದು ನೋಡಮ್ಮ. ಗುಜ್ಜವಳೆ ಅದೆಲ್ಲ ಎಲ್ಲ ಪ್ರತಿಯೊಂದು ನಾನೇ ಮಾಡೋದು. ನಾವು ಹಿರಿಯರನ್ನು ಹೋದ್ಮೇಲೆ ಸೇಮ್ ನಮ್ಮನೆ ತಿನ್ ನೋಡ್ ರುಚಿ ಹಂಗೈತೆ ಹೇಳ್ರಿ. ಗೊತ್ತಾ ಸ್ವಲ್ಪ ಸೋಡಾ ಹಾಕ್ಬಿಡು. ನಮ್ಮಮ್ಮ ಹಾಕ್ಬಿಡುತ್ತೆ. ಬೇಡ ಸೋಡಾ ಹಾಕ್ಬಾರ್ದು ಕಜಾಯಕ್ಕೆ. ಸೋಡಾ ಹಾಕಲ್ಲ ಯಾರು ಕಜಾಯಕ್ಕೆ. ನೋಡ ನೀರು ನಾಳೆ ಬರ್ತೀನಿ. ಒಂದೇ ಒಂದು ಪೀಸ್ ಹಾಕ್ಬಿಡ್ತೀನಿ. ಅವಾಗ ಬೋಂಡ್ ಆಗುತ್ತೆ ಕಜಾಯ ಹೋಗಿ. ಚೆನ್ನಾಗೈತಾ? ಬೋಂಡ್ ಆಯ್ತದೆ. ಚೆನ್ನಾಗೈತಾ? ಒಂದ್ ಕಜಾಯ ಹಿಂಗೆ ದೊಡ್ಡಮ್ಮ ಒಂದ್ ಕಜಾಯ ಹಿಂಗೆ ಹಿಡ್ಕೊಳ್ಳಿ, ಒಂದು ಫೋಟೋ ಹಿಡಿತೀನಿ ಮಕ್ಕದ ಹತ್ರ. ನಮ್ಮ ಮನೇಲಿ ಇವತ್ತು ಮಟನ್ ಸಾರು ಮಾಡಿದೀವಿ. ಮಟನ್ ಸಾರು ಮಾಡೋಳಂತೆ. ಮಟನ್ ಏನೋ ಬಿತ್ತು ಎಣ್ಣೆಗೆ. ನಮ್ಮ ಮನೇಲಿ ಮಟನ್ ಸಾರು ಕೈಮಾ. ನಿಮ್ಮ ಮನೇಲಿ ಏನು ದೊಡ್ಡಮ್ಮ ಅಡುಗೆ? ಕಬಾಬ್ ಅನ್ನೋದು. ಇದು ಕಬಾಬು. ದೊಡ್ಡಮ್ಮ ಇವಾಗ ಕಬಾಬ್ ಕಬಾಬ್ ಮಾಡೋಣ. ಇವತ್ತಿನ ವಿಡಿಯೋಗೆ ಅಷ್ಟೇ. ನಾಳೆ ಇನ್ನೊಂದ್ಸರಿ ಕಜಾಯ ಮಾಡ್ತೀವಿ. ಇವತ್ತು ಕಜಾಯ ಚೆನ್ನಾಗಿ ಬರ್ದಿರೋ ಕಾರಣ ಶುಭರಾತ್ರಿ.